ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಸಿಎಂ ಡಿಕೆಶಿ ಮಾತುಕತೆ ನಡೆಸಿದ್ದಾರೆ. ಸಿಎಂ ಕುರ್ಚಿ ವಿಚಾರ ಪ್ರಸ್ತಾಪಿಸಿದ್ದಾರೆ ಡಿಸಿಎಂ ಡಿಕೆಶಿ. ನಾನು ನಿಮ್ಮನ್ನೇ ನಂಬಿದ್ದೇನೆ, ಡಿಕೆಶಿ ಹೇಳಿರುವುದು. ನೀವು ಹೇಳಿಕೆ ನೀಡಿದ ಬಳಿಕ ಬೆಳವಣಿಗೆ ಆಗುತ್ತಾ ಇದೆ, ಏನೇನೋ ನಡೀತಾ ಇದೆ, ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಾಗ್ತಾ ಇದೆ, ಚರ್ಚೆಗಳು ನಡೀತಾ ಇದೆ. ಸಿಎಂ ಕಡೆಯವರು ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ್ರು. ದೆಹಲಿಗೆ ಹೋದ್ರೆ ರಾಹುಲ್ ಗಾಂಧಿ ನನಗೆ ಸಿಗ್ತಿಲ್ಲ, ಟೈಮ್ ಕೊಡ್ಲಿಲ್ಲ, ಮುಂದೆ ನಾನೇನ್ ಮಾಡ್ಲಿ ಸಾರ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವ್ರ ಹತ್ರ ಕೇಳಿದಾರಂತೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಅವರು ಮೇಟ್ ಆಗ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅವ್ರಿಗೆ, ಬಟ್ ಖರ್ಗೆ ಅವರು ಟೈಮ್ ಕೊಟ್ಟರು, ಕೆಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ನೇರವಾಗಿ ಕೇಳಿದ್ದಾರಂತೆ, ಸರ್ ನಾನು ನಿಮ್ಮನ್ನು ನಂಬಿದ್ನಲ್ಲ, ಏನಾಯ್ತು ಹಾಗಾದರೆ? ನನ್ನ ಕನಸು ಹಾಗಾದ್ರೆ ನುಚ್ಚು ನೂರ, ನನ್ನ ಆಸೆಗೆ ತಣ್ಣೀರು ಎರಚಿದ್ರೆ ಹಾಗಾದರೆ? ನೀವು ಮೊನ್ನೆ ಹೇಳಿದ್ರಿ ಹೈಕಮಾಂಡ್ ಏನು ತಪ್ಪಿಲ್ಲ, ನೀವು ಈ ಕಡೆ ಬೊಟ್ಟು ಮಾಡಬೇಡಿ, ನೀವೇ ಲೋಕಲ್ ಲೀಡರ್ಗಳು ಸರಿಪಡಿಸ್ಕೊಳ್ಳಿ ಅಂತ. ಅದಾದ ಮೇಲೆ ಹೆಂಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಾನು CM ಆಗಲ್ವೇನೋ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಕ್ಲಿಯರ್ ಮಾಡಿಬಿಡಿ, ಅದೊಂದು ನಾವೇ ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ ಇದನ್ನ. ಇದು ಖರ್ಗೆ ಅವರಿಗೆ ಡಿಕೆ ಶಿವಕುಮಾರ್ ಹೇಳಿರುವಂತಹ ಮಾತುಗಳು. ಡಿಕೆಶಿ ಮುಂದೆ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಏನು ಮಾತಾಡಿಲ್ಲ ಅವರು, ಅಂದರೆ ಮಾತೇ ಇಲ್ಲ ಅವ್ರ ಹತ್ರ. ನಾನೇನು ಮಾಡೋದು ಶಿವಕುಮಾರ್, ನಾನು ಎಷ್ಟೆಲ್ಲ ಪ್ರಯತ್ನ ಮಾಡಿದೆ ಗೊತ್ತಿಲ್ವಾ ನಿಮಗೆ? ಎಲ್ಲ ಥರದ ಹರಸಾಹಸ ಪಟ್ಟೆ, ಮೇಡಮ್ ಮೂಲಕವೂ ರಾಹುಲ್ಗೆ ಹೇಳಿಸಿದ್ದೇನೆ. ರಾಹುಲ್ ಗಾಂಧಿ ಅವರು ಯಾಕೋ ಮನಸ್ಸು ಮಾಡ್ತಾ ಇಲ್ಲ, ಅವರು ಸದ್ಯಕ್ಕೆ ನಿರ್ಧಾರ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಕೇರಳ ವಿಧಾನಸಭಾ ಚುನಾವಣೆ ಆಗುವವರೆಗೂ ಕಷ್ಟ, ಅಂದ್ರೆ ಇನ್ನೊಂದು ವರ್ಷ ಹೋಗಬಹುದು ಅಂತ ಅರ್ಥ. ರಾಹುಲ್ ರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳ ಕಡೆ ಗಮನ ಇಟ್ಟಿದ್ದಾರೆ. ಡಿಕೆಶಿ ಮುಂದೆ ಅಸಹಾಯಕತೆಯನ್ನ ವಿವರಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ನಾನು ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದೇವೆ, ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿದ್ದೇನೆ. ನಾನು ಮಾಡೋಂಥ ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ನಾನು ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೋ ಕಾರ್ಯಕರ್ತಂದ್ರೆ ನಾವು ಲೈಫ್ ಟೈಮ್ ವರ್ಕರ್. ಯಾವ ಪೋಸ್ಟ್ ಇದ್ರು ನಾನು ವರ್ಕರೇ. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು, ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದೀನಿ. ಐ ಆಮ್ ಡನ್ ಯುವರ್ ವರ್ಕ್. ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿದ್ದೀನಿ. ನಾನು ಮಾಡೋಂಥ ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಬಹಳ ನಂಬಿಕೆ ಇಟ್ಟಿದ್ರು ಡಿಕೆ ಶಿವಕುಮಾರ್. ಅವ್ರ ಮೂಲಕ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಎಲ್ಲೋ ಒಂದು ಕಡೆ ಈ ಅಸಹಾಯಕ ಮಾತುಗಳನ್ನು ಕೇಳಿಸ್ತಾ ಇದ್ರೆ ಅವ್ರ ಕನಸು ನುಚ್ಚು ನೂರಾಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇರಬಹುದಾ ಈ ಬೆಳವಣಿಗೆ ನೋಡ್ತಾ ಇದ್ರೆ, ಅಥವಾ ಯಾವ ಮನವಿಯನ್ನು ಇಟ್ಟಿದ್ದಾರೆ? ಮತ್ತೆ ಪ್ರಭು, 2 ದಿನಗಳ ಕಾಲ ದೆಹಲಿಗೆ ಭೇಟಿ ಕೊಟ್ಟಿದ್ದಂತ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ವರಿಷ್ಠ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ಮನದಿಂಗಿತವನ್ನ ಅವರ ಮುಂದೆ ಹೇಳ್ಕೊಳ್ಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ ಅದು ವರ್ಕೌಟ್ ಆದಂತೆ ಕಾಣಿಸ್ಲಿಲ್ಲ. ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಕೂಡ ಕೊಡ್ಲಿಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ದೆಹಲಿಯಿಂದ ನಿನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಇವತ್ತು ಏಕಾಏಕಿ ಸದಾಶಿವನಗರದ ಖರ್ಗೆ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟರು. ಈಗಷ್ಟೇ ಖರ್ಗೆ ಅವರ ಜೊತೆ ಸುಮಾರು ಹೊತ್ತು ಚರ್ಚೆಯನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಖರ್ಗೆ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿ ಈ ಬಿರುಗಾಳಿ ಬಂದು ಹಠಾತ್ತನೆ ನಿಂತಂತೆ ಕಾಣಿಸ್ತಾ ಇದೆ. ಈ CM ಕುರ್ಚಿ ವಿಚಾರದಲ್ಲಿ ಏನೆಲ್ಲ ಚರ್ಚೆಗಳು, ಏನೆಲ್ಲ ಬೆಳವಣಿಗೆಗಳು ಜೋರಾಗಿ ಹೋಗ್ತಾ ಇತ್ತು, ಅದು ಖರ್ಗೆ ಅವರ ಹೇಳಿಕೆಯ ನಂತರ ಎಲ್ಲವೂ ಕೂಡ ಒಂದೇ ಸಾರಿಗೆ ಸೈಲೆಂಟ್ ಆಗಿದೆ. ಯಾವ ನಾಯಕರು ಕೂಡ ಇದರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ಮಾಧ್ಯಮಗಳ ಮುಂದೆ ಬರ್ತಾ ಇಲ್ಲ, ಅಥವಾ ಬೇರೆ ಕಡೆಗಳಲ್ಲೂ ಕೂಡ ಅವರು ಇದರ ಬಗ್ಗೆ ಚಕಾರವನ್ನ ಎತ್ತುತ್ತಾ ಇಲ್ಲ ಬಹಳಷ್ಟು ಶಾಸಕರು, ನಾಯಕರು. ಆದ್ರೆ ಕೆಲವು ಹಿರಿಯ ನಾಯಕರಷ್ಟೇ ಮಾಧ್ಯಮಗಳಿಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ.
ಆ ಕಾರಣಕ್ಕೆ ಇವತ್ತು ಖರ್ಗೆ ಅವರನ್ನ ಭೇಟಿ ಮಾಡಿ ಯಾಕೆಂದ್ರೆ ಖರ್ಗೆ ಅವರ ಮೂಲಕವೇ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮುಂದೆ ಪ್ರಯತ್ನವನ್ನ ಮಾಡದಂತೆ ಕಾಣಿಸ್ತಾ ಇದೆ. ಕಾರಣ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಎಲ್ಲೋ ಒಂದು ಕಡೆ ಆಶಾಭಾವನೆ ಇರ್ತಾ ಇತ್ತು, ಇವತ್ತಲ್ಲ ನಾಳೆ ನನಗೆ ಅವಕಾಶ ಸಿಗಬಹುದು ಅಂತೇಳಿ. ಆದ್ರೆ ಖರ್ಗೆ ಅವರು ಸ್ಥಳೀಯ ಸಮಸ್ಯೆಯನ್ನ ಸ್ಥಳೀಯ ಮಟ್ಟದಲ್ಲೇ ಪರಿಹರಿಸ್ಕೊಳ್ಬೇಕು ಅನ್ನುವಂತ ಹೇಳಿಕೆಯ ನಂತರ ಡಿ ಕೆ ಶಿವಕುಮಾರ್ಗೆ ಈಗ ಖರ್ಗೆ ಅವರನ್ನ ಬಿಟ್ರೆ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಟಚ್ ಮಾಡೋದಕ್ಕೆ ಬೇರೆ ಅವಕಾಶಗಳಿಲ್ಲ. ಆ ಕಾರಣಕ್ಕೆ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ನಿಮ್ಮನ್ನ ಬಹಳಷ್ಟು ನಂಬಿದ್ದೇನೆ, ಆದ್ರೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ, ಹಾಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ನನ್ನ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನುವಂತ ಮನವಿಯನ್ನ ಇವತ್ತು ಕೂಡ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲೇ ಖರ್ಗೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ, ನಾನು ಎಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿದ್ದೇನೆ, ಸೋನಿಯಾ ಗಾಂಧಿ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೆ, ಆದ್ರೆ ರಾಹುಲ್ ಗಾಂಧಿ ಸದ್ಯಕ್ಕೆ ಎಲ್ಲೂ ಕೂಡ ಅದಕ್ಕೆ ಸಹಕಾರವನ್ನು ತೋರ್ತಾ ಇಲ್ಲ, ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಕೂಡ ಈಗ ಅಸಹಾಯಕನಾಗಿದ್ದೇನೆ ಅನ್ನುವಂತ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರ ಮುಂದೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಸಮಯ ಬರಲಿ, ಸಮಯ ಬಂದಾಗ ನೋಡೋಣ, ಅಲ್ಲಿಯವರೆಗೆ ಕಾಯುವುದಷ್ಟೇ ಬಾಕಿ ಅನ್ನುವಂತ ವಿಚಾರವನ್ನು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಇದು ಸದ್ಯಕ್ಕೆ ಯಾವುದೇ ಬೆಳವಣಿಗೆಗಳು ಈಗ ಕಾಣಿಸ್ತಾ ಇಲ್ಲ ಪ್ರಭು. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಖರ್ಗೆ ಅವರ ಸ್ಟೇಟ್ಮೆಂಟ್ ಮತ್ತೆ ಖರ್ಗೆ ಅವರ ಮೂಲಕ ಎಲ್ಲೋ ರಾಹುಲ್ ಗಾಂಧಿ ಅವರೇ ಈ ಸ್ಟೇಟ್ಮೆಂಟ್ ಅನ್ನ ಕೊಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿರೋದ್ರಿಂದ ಸಹಜವಾಗಿ ಮತ್ತಷ್ಟು ದಿನಗಳ ಕಾಲ ಸಿಎಂ ಕುರ್ಚಿ, ಸಿದ್ದರಾಮಯ್ಯನವರ ಕುರ್ಚಿ ಆಬಾಧಿತವಾಗಿ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಸಿಗ್ತಾ ಇರುವಂತ ಮಾಹಿತಿ. ಅದರ ಜೊತೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತ KC ವೇಣುಗೋಪಾಲ್ ಅವರು ಕೂಡ ಕೇರಳ ವಿಧಾನಸಭಾ ಚುನಾವಣೆಯವರೆಗೆ ಯಾವುದನ್ನು ಕೂಡ ನಾವು ಕೈ ಹಾಕೋದು ಬೇಡ ಅನ್ನುವಂತ ಒಂದು ಸಲಹೆಯನ್ನ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಆ ಕಾರಣಕ್ಕೆ ಕೇರಳ ವಿಧಾನಸಭಾ ಚುನಾವಣೆ ಆಗುವವರೆಗೆ ಯಾವುದೇ ಬೆಳವಣಿಗೆಗಳನ್ನ ಅದರ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಈಗಷ್ಟೇ ಸಿಗ್ತಾ ಇರುವಂತ ಮಾಹಿತಿ. ಅಂದ್ರೆ ಶಿವಕುಮಾರ್ ಈಗ ಇಷ್ಟಕ್ಕೆ ಡಿ ಕೆ ಶಿವಕುಮಾರ್ ಸುಮ್ಮನಾಗಿ ಬಿಡ್ತಾರೆ, ಹಾಗಾದ್ರೆ ಮುಂದೆ ಅವ್ರು ಯಾವ ಪ್ರಯತ್ನಗಳನ್ನು ಮಾಡೋದಿಲ್ವಾ ಅಥವಾ ಯಾವ ಬಾಗಿಲು ಕೂಡ ಓಪನ್ ಆಗೋದಿಲ್ವಾ ಅಂತ? ಅಂದ್ರೆ ಬೇರೆ ರೀತಿಯ ಶಕ್ತಿ ಪ್ರದರ್ಶನ ಆಗಿರ್ಬೋದು ಅಥವಾ ಶಾಸಕರ ಬಲ ಆಗಿರ್ಬೋದು, ಸೈಲೆಂಟ್ ಆಗಿರ್ಬೋದು ಹಾಗಾದ್ರೆ ಅಲ್ಲಿವರೆಗೂ ಅಂತ ಹೇಗೆ? ಪ್ರಭು, ಈಗ ನೀವು ಹೇಳಿದಾಗೆ ಡಿ ಕೆ ಶಿವಕುಮಾರ್ ಕೂಡ ಸಾಮಾನ್ಯರಲ್ಲ. ಯಾಕೆಂದ್ರೆ ಅವರು ಕೂಡ ಪ್ರಯತ್ನವನ್ನ ಮಾಡಲಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ, ಜೊತೆಗೆ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಆ ಪ್ರಯತ್ನದ ಮೂಲಕ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಇವತ್ತಲ್ಲ ನಾಳೆ ಅವರ ಮನವೊಲಿಸಿ ತಮ್ಮ ಆಸೆಯನ್ನ ಈಡೇರಿಸಿಕೊಳ್ಳೋದಕ್ಕೆ ಅವರು ಕೂಡ ಪ್ರಯತ್ನಗಳನ್ನ ಮುಂದುವರಿಸಲಿದ್ದಾರೆ. ಯಾಕಂದ್ರೆ ಇಲ್ಲೇ ಕೈ ಚೆಲ್ಲಿ ಅವರು ಕೂರೋದಿಲ್ಲ. ತಾಳ್ಮೆಯಿಂದ, ಈಗ ಖರ್ಗೆ ಅವರು ಹೇಳಿದಂತೆ ತಾಳ್ಮೆಯಿಂದ ಕಾಯುವಂತದ್ದು ಈಗ ಅನಿವಾರ್ಯ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅಷ್ಟರ ಒಳಗಡೆ ಶಾಸಕರು ಮತ್ತೆ ನಾಯಕರ ವಿಶ್ವಾಸವನ್ನ ತೆಗೆದುಕೊಂಡು ನನ್ನ ಜೊತೆ ಈಗ ಎಲ್ಲರೂ ಕೂಡ ನಿಂತಿದ್ದಾರೆ ಅನ್ನುವಂತ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡುವ ಮೂಲಕ ಆಗ ಕುರ್ಚಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡಬಹುದು. ಆದ್ರೆ ಅಲ್ಲಿಯವರೆಗೂ ಕೂಡ ಕಾಯ್ಬೇಕಾದಂತ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಈ ಕಡೆ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಬೀಸುವ ದೊಣ್ಣೆಯಿಂದ ಪಾರಾದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಎಲ್ಲ ಒಂದು ಕಡೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿತಿದ್ದಾಗೆ ನಮ್ಮನ್ನ ದೆಹಲಿಗೆ ಕರೆಸ್ತಾರೆ, ಅಲ್ಲಿ ಮತ್ತೆ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರಗಳಿತ್ತು. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಈ ಮೊದಲೇ ಸ್ಪಷ್ಟವಾದಂತ ಸೂಚನೆ ವೇಣುಗೋಪಾಲ್ ಅವರ ಕಡೆಯಿಂದ ಸಿಕ್ಕಂತೆ ಕಾಣಿಸ್ತಾ ಇತ್ತು. ಹಾಗಾಗಿನೇ ಕೊನೆಯ ದಿನ ಕಲಾಪದಲ್ಲೇ ಅವರು ಬಹಿರಂಗವಾಗಿ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ 2.5 ವರ್ಷಗಳಿಗೆ ಅಂತೇಳಿ ಎಲ್ಲೂ ಕೂಡ ಚರ್ಚೆ ಆಗಿರ್ಲಿಲ್ಲ ಅನ್ನುವಂತ ಹೇಳಿಕೆಯನ್ನ